ಕಾಣೆಯಾದ ಮೌಲ್ಯವನ್ನ ಕಂಡುಹಿಡಿಯಿರಿ. ಇಲ್ಲಿ ನಮ್ಗೊಂದು ಸುಳಿವು ಕೊಟ್ಟಿದ್ದಾರೆ. ಕಾಣೆಯಾದ ಮೌಲ್ಯವನ್ನ ಕಂಡುಹಿಡಿಯೋದಕ್ಕೆ ನಾವು ಸಂಖ್ಯಾ ರೇಖೆಯನ್ನ ಬಳಸ್ಕೊಳ್ಬಹುದು. ಕೊಟ್ಟಿರೋ ಪ್ರಶ್ನೆಯನ್ನ ನೋಡಿದ್ರೆ 4 ಪ್ಲಸ್ ಡ್ಯಾಶ್ ನಮಗೆ -6 ಕೊಡುತ್ತೆ. ಈ ಡ್ಯಾಶ್ ನ ಜಾಗದಲ್ಲಿ ಯಾವ ಸಂಖ್ಯೆ ಬರಬೇಕು ಅಂತ ನಾವು ಸಂಖ್ಯಾ ರೇಖೆಯನ್ನ ಬಳಸ್ಕೊಂಡು ಉತ್ತರಿಸಬೇಕಾಗಿದೆ. ಈಗ ಸಂಖ್ಯಾ ರೇಖೆಯ ಮೇಲೆ ನಾವು ನೋಡೋದಾದ್ರೆ 4 ಪ್ಲಸ್ ಇರೋದ್ರಿಂದ 4ರಿಂದ ಶುರು ಮಾಡೋಣ. 4 0ಯ ಬಲಬದಿಯಲ್ಲಿ ಕಂಡು ಬರುತ್ತೆ. 4ಕ್ಕೆ ಯಾವುದೋ ಒಂದು ಸಂಖ್ಯೆಯನ್ನ ಕೂಡಿದಾಗ ನಮ್ಗೆ -6 ಸಿಗ್ತಿದೆ. -6 0ಯ ಎಡಬದಿಯಲ್ಲಿ ಇಲ್ಲಿ ಕಂಡು ಬರುತ್ತೆ. ಇದನ್ನ ನಾನಾ ವಿಧಾನದಲ್ಲಿ ನಾವು ಬಿಡಿಸ್ಬೋದು. ಆದ್ರೆ ಒಂದು ವಿಧಾನ ಬಂದು 4ರಿಂದ -6ಕ್ಕೆ ಒಟ್ಟು ಎಷ್ಟು ಹೆಜ್ಜೆಗಳಿದೆ ಅಂತ ಲೆಕ್ಕ ಮಾಡೋದು ಮತ್ತು ಮುಂದೆ ಚಲಿಸ್ತಾ ಇದ್ದೇವಾ ಅಥವಾ ಹಿಂದೆ ಚಲಿಸ್ತಾ ಇದ್ದೇವಾ ಅಂತ ನೋಡ್ಕೊಳ್ಳೋದು. 4ರಿಂದ -6ಕ್ಕೆ ಹಿಮ್ಮುಖವಾಗಿ ಚಲಿಸ್ತಾ ಇದ್ದೇವೆ, ಅಂದ್ರೆ ಹಿಂದೆ ಚಲಿಸ್ತಾ ಇದ್ದೇವೆ. ಆದ್ರಿಂದ ಇದು ಒಂದು ಋಣ ಸಂಖ್ಯೆ ಆಗಿರೋದಂತೂ ಖಚಿತ. ಯಾವ ಸಂಖ್ಯೆ ಅಂದ್ರೆ ಎಷ್ಟು ಹೆಜ್ಜೆ ಅಂತ ನೋಡೋದಾದ್ರೆ 1 2 3 4 5 6 7 8 9 10 ಹೆಜ್ಜೆ ಹಿಂದೆ ಚಲಿಸ್ತಾ ಇರೋದ್ರಿಂದ -10 ಇಲ್ಲಿ ಇರಬೇಕಾಗಿರುವ ಮೌಲ್ಯವಾಗಿರುತ್ತೆ. ಇದನ್ನ ಮತ್ತೊಂದು ವಿಧಾನದಲ್ಲಿ ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು. 0ನ ನಿರ್ದೇಶಾಂಕವಾಗಿಟ್ಕೊಂಡು ಇಲ್ಲಿ ಒಟ್ಟು 0ಯಿಂದ 4ಕ್ಕೆ 4 ಹೆಜ್ಜೆಗಳಿದೆ. ಅದೇ ರೀತಿ 0ಯಿಂದ ಎಡಬದಿಯಲ್ಲಿ ಕಂಡು ಬರೋದು -6. 0ಯಿಂದ -6ಕ್ಕೆ ಒಟ್ಟು 6 ಹೆಜ್ಜೆಗಳಿದೆ. ಅಂದ್ರೆ 4ರಿಂದ -6ಕ್ಕೆ ಒಟ್ಟು 10 ಹೆಜ್ಜೆಗಳಿದೆ. 4ರಿಂದ -6ಕ್ಕೆ ನಾವು ಹಿಮ್ಮುಖವಾಗಿ ಚಲಿಸ್ತಾ ಇರೋದ್ರಿಂದ ಈ 10ರ ಚಿಹ್ನೆ ಬಂದು ಒಂದು ಋಣ ಚಿಹ್ನೆ ಆಗಿರುತ್ತೆ. ಹೀಗೆ ಕೂಡ ನಾವು ಇದನ್ನ ಅರ್ಥ ಮಾಡ್ಕೊಳ್ಬಹುದು. ಮತ್ತೊಂದು ಉದಾಹರಣೆಯನ್ನ ನೋಡೋಣ. ಡ್ಯಾಶ್ ಪ್ಲಸ್ 5 -3ಕ್ಕೆ ಸಮ ಅಂತ ಹೇಳ್ತಾ ಇದ್ದಾರೆ. ನಾವು ಈ ಬಾರಿ ಮತ್ತೊಂದು ವಿಧಾನದಲ್ಲಿ ಪ್ರಯತ್ನ ಮಾಡಿ ನೋಡೋಣ. ಸಂಖ್ಯಾ ರೇಖೆಯ ಮೇಲೆ -3 ಇಲ್ಲಿ ಕಂಡು ಬರುತ್ತೆ. ಈಗ ಯಾವುದೋ ಒಂದು ಸಂಖ್ಯೆಯ ಜೊತೆ 5ಅನ್ನ ಕೂಡಿದ ಮೇಲೆ ನಮಗೆ -3 ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಒಂದು ಸಂಖ್ಯೆ -3ಕ್ಕಿಂತ ಚಿಕ್ಕ ಸಂಖ್ಯೆನೇ ಆಗಿರ್ಬೇಕು. ಇಲ್ಲಿ ನಾವು 5ಅನ್ನ ಕೂಡ್ಬೇಕಾಗಿರೋದ್ರಿಂದ -3ಕ್ಕಿಂತ 5 ಹೆಜ್ಜೆ ಹಿಂದೆ ಹೋಗೋಣ. ಅಂದ್ರೆ -8ಕ್ಕೆ ಹೋಗೋಣ. -8ಕ್ಕೆ 5ಅನ್ನ ಸೇರಿಸಿದಾಗ -3 ಸಿಕ್ಕತ್ತೆ. ಆದ್ರಿಂದ ಇಲ್ಲಿ ಈ ಡ್ಯಾಶ್ ನಲ್ಲಿ -8 ಬಂದು ಸರಿಯಾದ ಮೌಲ್ಯವಾಗಿರುತ್ತೆ. ಮತ್ತೊಂದು ವಿಧಾನದಲ್ಲಿ ಪ್ರಯತ್ನ ಮಾಡೋಣ. ಈ ಬಾರಿ ನಾವೇನ್ ಮಾಡೋಣ, ಪೂರ್ಣಾಂಕಗಳ ಪರಿವರ್ತನೀಯತೆಯ ಪ್ರಕಾರ ಕೊಟ್ಟಿರೋ ಪ್ರಶ್ನೆಯನ್ನ ಈ ರೀತಿ ಬರ್ಕೊಳ್ಳೋಣ. ಡ್ಯಾಶ್ ಪ್ಲಸ್ 5 ಇತ್ತು, 5 ಪ್ಲಸ್ ಡ್ಯಾಶ್ ಅಂತ ಬರ್ಕೊಳ್ಳೋಣ. ಈಗ 5ರಿಂದ ಶುರು ಮಾಡೋಣ. 5ಕ್ಕೆ ಏನನ್ನ ಸೇರಿಸಿದ್ರೆ ನಮ್ಗೆ -3 ಸಿಕ್ಕತ್ತೆ ಅಂತ ನಾವು ಕಂಡುಹಿಡಿಬೇಕಾಗಿದೆ. ಈಗಾಗಲೇ ಮಾಡಿದ ವಿಧಾನದಲ್ಲಿ ಸಂಖ್ಯೆ 5ರಿಂದ ನಾವು ಹಿಮ್ಮುಖವಾಗಿ ಚಲಿಸ್ತಾ ಇದ್ದೇವೆ -3ರ ಕಡೆಗೆ. ಆದ್ರಿಂದ ಇದು ಒಂದು ಋಣ ಸಂಖ್ಯೆ ಆಗಿರುತ್ತೆ. ಎಷ್ಟು ಹೆಜ್ಜೆಗಳು ಚಲಿಸ್ತಾ ಇದ್ದೇವೆ ಅಂತ ನೋಡಿದ್ರೆ 0 ಮತ್ತು 5ರ ನಡುವೆ 5 ಹೆಜ್ಜೆಗಳಿದೆ. 0 ಮತ್ತು -3ರ ನಡುವೆ 3 ಹೆಜ್ಜೆಗಳಿದೆ. ಒಟ್ಟು 8 ಹೆಜ್ಜೆಗಳು ಹಿಮ್ಮುಖವಾಗಿ, ಅಂದ್ರೆ -8 ಈ ಡ್ಯಾಶ್ ನಲ್ಲಿ ಬರಬೇಕು.